ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಮನೆಯಲ್ಲೇ ಸೀರೆ ಕುಚ್ಚು ಹಾಕೋದನ್ನು ಕಲ್ತ್ಕೋಬೇಕಾ? ಹಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಿಂಪಲ್ಲಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಖರ್ಚಿಲ್ಲದೆ ಆರಾಮಾಗಿ ನೀವೇ ನಿಮ್ಮ ಸೀರೆಗೆ ಕುಚ್ಚನ್ನು ರೆಡಿ ಮಾಡ್ಕೋಬೋದು. ಹೊರಗಡೆ ಕೊಟ್ಟು ತುಂಬ ಖರ್ಚು ಮಾಡಿ ಸೀರೆಗೆ ಕುಚ್ಚು ಹಾಕ್ಸೋ ಬದಲು ನೀವೇ ಸಿಂಪಲ್ಲಾಗಿ ಮನೆಯಲ್ಲಿ ಈ ಥರ ಹಾಕ್ಕೋಬೋದು. ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. ಒಂದು ಸೀರೆ ಆಲ್ರೆಡಿ ಹಾಕಿದ್ದೀನಿ. ಈ ಥರ ಸಿಂಪಲ್ಲಾಗಿ ಕುಚ್ಚು ಹಾಕೋದನ್ನು ಇವತ್ತು ನಾನು ಹೇಳ್ಕೊಡ್ತೀನಿ. ನಾನಿಲ್ಲಿ ಗ್ರೀನ್ ಕಲರ್ ಅಂದರೆ ಪಾಚಿ ಗ್ರೀನ್ ಇದೆ ಈ ಸ್ಯಾರಿ. ಈ ಸೀರೆನ ತಗೊಂಡಿದ್ದೀನಿ. ಅದಕ್ಕೆ ಪಾಚಿ ಗ್ರೀನ್ ಏನು ಸ್ಯಾರಿ ಬಂದಿದೆ ಅದೇ ದಾರ ತೊಗೊಂಡಿದ್ದೀನಿ. ಮತ್ತು ಬಾರ್ಡರ್ ಬಂದು ಬ್ರೌನ್ ಕಲರ್ ಇದೆ, ಅದನ್ನು ಕೂಡ ತಗೊಂಡಿದ್ದೀನಿ. ಬ್ರೌನ್ ಮತ್ತು ಮರೂನ್ ಎರಡು ಮಿಕ್ಸ್ ಇದೆ. ಸೊ ಎರಡರಲ್ಲಿ ಯಾವುದಾದ್ರೂ ನೀವು ತೊಗೋಬೋದು. ಮ್ಯಾಚ್ ಮಾಡಿಕೊಂಡು ದಾರನ ಫಸ್ಟು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ದಾರ ನಾರ್ಮಲ್ ದಾರ ಅಲ್ಲ, ಇದು ಸೀರೆ ಕುಚ್ಚು ದಾರ ಅಂತ ಕೇಳಿದ್ರೆ ಅಂಗಡಿಗಳಲ್ಲಿ ಸಿಗುತ್ತೆ. ಸುಮಾರು ಒಂದು 20-30 ರೂಪಾಯಿ ಆಗ್ಬೋದು ಅಷ್ಟೇ. ಆ ದಾರನ ತಗೋಬೇಕು. ಆ ದಾರ ತಗೊಂಡು ಸೀರೆ ಕಲರ್ಗೆ ಮ್ಯಾಚ್ ಮಾಡಿಕೊಂಡು ಫಸ್ಟು ಸೂಜಿಗೆ ಸೀರೆನ ಅಂದರೆ ದಾರನ ಪೋಣಿಸಿ ಇಟ್ಕೋಬೇಕು. ದಾರನ ಸುಮಾರು 25-30 ಎಳೆಯಷ್ಟು ನಾನು ಪೋಣಿಸ್ಕೋತಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕು ಅಂದರೂ ಪೋಣಿಸ್ಕೋಬೋದು. ಯಾಕಂದರೆ ಸ್ವಲ್ಪ ದಪ್ಪ ಕಾಣಿಸುತ್ತೆ. ಸಣ್ಣ ಬೇಕು ಅಂದರೆ 25-30 ನಾನು ತೊಗೊಂಡಿದ್ದೀನಿ. ಅದನ್ನು ನೀವು ಕೈ ಅಳತೆ ಅಂದರೆ ನಾರ್ಮಲಾಗಿ ಒಬ್ಬರನ್ನ ಸಹಾಯನಾದ್ರು ತೊಗೋಬೋದು. ಬೇಡ ನಾವೇ ಮಾಡ್ಕೋತೀವಿ ಅಂದರೆ ಈ ಥರ ಕಾಲಲ್ಲಾದ್ರೂ ಕೂಡ ಅಳತೆ ತೊಗೊಂಡು ಹೈಟಲ್ಲಿ ಮಾಡ್ಕೋಬೇಕು. ಯಾಕಂದರೆ ಪದೇ ಪದೇ ತುಂಬ ಸೀರೆ ಫುಲ್ ಮುಗಿಯೋವರೆಗೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಅಷ್ಟು ಉದ್ದ ಮಾಡ್ಕೋಬೇಕು. ಇಲ್ಲ ಅಂದರೆ ಕೈ ಅಳತೆಯಲ್ಲಿ ಹೂವನ್ನ ಹೇಗೆ ಮಾರು ಅಳತೆ ಮಾಡ್ತಾರೆ ಆ ಥರ ಮಾಡ್ಕೋಬೋದು. ಅದನ್ನು ಮಾಡಿಕೊಂಡು ಒಂದು 3 ಅಂದರೆ ಈಗ 2 ಕಲರ್ ನಾನು ತೊಗೊಂಡಿದ್ದೀನಿ. 2 ಕಲರ್ನು ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ನಂತರ ಅದನ್ನು ಗಂಟು ಹಾಕಬಾರ್ದು, ಜಸ್ಟ್ ಪೋಣಿಸಿ ಇಟ್ಕೋಬೇಕಷ್ಟೆ. ಹಾಕಿ ಒಳಗಡೆ ಅದನ್ನು ಕಟ್ ಮಾಡಿ ಒಳಗಡೆಗೆ ಪೋಣಿಸಿ ಇಟ್ಕೊಬೇಕು. ನಂತರ ಒಂದು ಗೋಲ್ಡ್ ಕಲರ್ ದಾರನೂ ಕೂಡ ತೊಗೊಂಡಿದ್ದೀನಿ. ಗೋಲ್ಡ್ ಕಲರು ನಮಗೆ ಟೈ ಮಾಡೋದಕ್ಕೋಸ್ಕರ ಬೇಕು, ಅದಕ್ಕೋಸ್ಕರ ಗೋಲ್ಡ್ ಕಲರ್ ದಾರನ ತೊಗೊಂಡಿದ್ದೀನಿ. ಅದಾದಮೇಲೆ ಸೀರೆನ ಉಲ್ಟಾನ ಹಾಕ್ಕೋಬೇಕು. ಸೆರಗು ಸೈಡ್ ಇರೋದನ್ನು ಉಲ್ಟಾ ಹಾಕ್ಕೊಂಡು ಕೆಳಗಡೆಯಿಂದ ನಾವು ಇದನ್ನು ಪೋಣಿಸ್ಕೊಂಡು ಹೋಗಬೇಕು. ಅಂದರೆ ನಾವು ಯಾರ ಸಹಾಯನೂ ಬೇಡ, ನಾವಿಬ್ಬರೇ ಮಾಡ್ತೀವಿ ಅಂದಾಗ ಈ ಥರ ಮಾಡ್ಕೋಬೋದು. ಒಂದು ಸೋಫಾ ಮೇಲೆ ನಾನು ಇಟ್ಕೊಂಡು ಆ ಸ್ಯಾರಿನ ದಿಂಬು ಅಂದರೆ ಸ್ಯಾರಿ ಬೀಳದೆ ಇರೋ ಥರ ದಿಂಬು ಸಹಾಯ ತಗೊಂಡು ಈ ಥರ ಕೆಳಗಡೆಯಿಂದ ಪೋಣಿಸಿ ಗೋಲ್ಡ್ ದಾರದಲ್ಲಿ ಅದನ್ನು ನಾಟ್ ಮಾಡ್ತಿದ್ದೀನಿ. ಗೋಲ್ಡ್ ದಾರದಲ್ಲಿ ಕೆಳಗಡೆಯಿಂದ ಇಟ್ಕೊಂಡು ನಾಟ್ ಮಾಡ್ತಾ ಹೋಗಬೇಕು. ನಂತರ ಮಧ್ಯದಲ್ಲಿ ಒಂದು ನಾಟ್ ಹಾಕಿದ್ರೆ ಕುಚ್ಚು ರೆಡಿ ಇರುತ್ತೆ. ಹುಷಾರಾಗಿ ಮಾಡಬೇಕು, ಯಾಕಂದರೆ ಪದೇ ಪದೇ ಈ ಥರ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದನ್ನು ನೋಡಿಕೊಂಡು ಕಟ್ ಮಾಡಿ ಮತ್ತೆ ಪೋಣಿಸಿ ಮಾಡ್ಕೋಬೋದು. ಇಷ್ಟು ಮಾಡಿಕೊಂಡು ನಾನು ಈಗ 2 ಕಲರ್ ಇರೋದ್ರಿಂದ 2 ಗ್ರೀನು 2 ಬ್ರೌನ್ ಈ ಥರ ಹಾಕ್ಕೊಂಡು ಹೋಗ್ತೀನಿ. ನೀವು ಸ್ಯಾರಿ ಯಾವ ಕಲರ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೋದು. 3 ಆದರೂ ಹಾಕ್ಕೋಬೋದು, ಯಾವ ಥರನಾದರೂ ನೀವು ರೆಡಿ ಮಾಡ್ಕೋಬೋದು. ಇಷ್ಟು ರೆಡಿ ಮಾಡಿಕೊಂಡ್ರೆ ಸೀರೆ ಕುಚ್ಚು ರೆಡಿ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಎಲ್ಲನೂ ಮುಗಿಸಿ ಕೊನೆ ದಾರ ಆದಮೇಲೆ ಎಕ್ಸ್ಟ್ರಾಸ್ ಏನಿರುತ್ತೆ ಅಂದರೆ ಸ್ವಲ್ಪ ಉದ್ದ ಬಂದ್ಬಿಟ್ಟಿರುತ್ತೆ ದಾರಗಳು, ಅದೆಲ್ಲ ಬಂದಿರುತ್ತೆ. ಅದನ್ನೆಲ್ಲ ನೀವು ಆರಾಮಾಗಿ ಕಟ್ ಮಾಡ್ಕೋಬೋದು. ಒಂದೇ ಅಳತೆಯಲ್ಲಿ ಅಂದರೆ ಒಂದೇ ಸಮವಾಗಿ ನೀವು ನೀಟಾಗಿ ಕಟ್ ಮಾಡಿ ಎಕ್ಸ್ಟ್ರಾಸ್ ಎಲ್ಲನೂ ಕಟ್ ಮಾಡಿ ತೆಗಿಬೋದು. ಇಷ್ಟು ಮಾಡಿಕೊಂಡು ಕುಚ್ಚನ್ನ ರೆಡಿ ಮಾಡ್ಕೋಬೋದು. ಈ ಥರ ನಾಟ್ ಮಾಡಲಿಲ್ಲ ಅಂದ್ರೂ ಕೊನೆಯಲ್ಲಿ ಗಮ್ಮು ಕೂಡ ಹಾಕ್ತಾರೆ ಕೆಲವೊಬ್ಬರು, ಯಾಕಂದರೆ ಆವಾಗ ಬೇಗ ಕಟ್ಟಾಗಲ್ಲ ಅಂತ ಹೇಳಿ. ನಾನು ಗಮ್ ಹಾಕ್ತಿಲ್ಲ, ಹಾಗೆ ಡೈರೆಕ್ಟ್ ಮಾಡ್ತಿದ್ದೀನಿ. ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಲ್ಲನೂ ಹಾಕಿ ತೋರಿಸಿದ್ದೀನಿ. ಇಷ್ಟು ಆದಮೇಲೆ ಸೀರೆ ಕುಚ್ಚು ರೆಡಿ ಇರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.